ನಮಸ್ಕಾರ. ನಾನು ಡಾಕ್ಟರ್ ಅಬ್ದುಲ್ ಕರೀಂ, ಬೆಂಗಳೂರಿನಲ್ಲಿರುವ ಅಂತರ್ ವಿಷಯಗಳ ಆರೋಗ್ಯ ವಿಜ್ಞಾನ ಹಾಗೂ ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕ ಹಾಗೂ ನೈಸರ್ಗಿಕ ಸಂಪತ್ತುಗಳ ಸಂರಕ್ಷಣಾ ಕೇಂದ್ರದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಅಂತರ್ವಿಷಯಗಳ ಸಂಶೋಧನೆ ಹಾಗೂ ಶಿಕ್ಷಣ ಕ್ಷೇತ್ರಗಳಲ್ಲಿ ನವೀನತೆಯನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ಪರಿವರ್ತನೆ ತರಲು ಯುವ ಮನಗಳನ್ನು ಉತ್ತೇಜಿಸುವುದು ಈ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶವಾಗಿದೆ. ಚಂದನ ವಾಹಿನಿಯಲ್ಲಿ ಈ ಕಾರ್ಯಕ್ರಮವು 4 ಕಂತುಗಳಲ್ಲಿ ಪ್ರಸಾರವಾಗಲಿದೆ. ಈ ಕಂತುಗಳಲ್ಲಿ ಸಸ್ಯಗಳ ವರ್ಗೀಕರಣ, ನೈಸರ್ಗಿಕ ಸಂಪತ್ತಿನ ಸಂರಕ್ಷಣೆ, ಪ್ರಾಥಮಿಕ ಆರೋಗ್ಯದ ನಿರ್ವಹಣೆ ಹಾಗೂ ತಾರಸಿ ಮೇಲಿನ ತೋಟದ ಕುರಿತು ಶಾಲಾ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಲಾಗುವುದು. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಹೆಸರು ನೂರುನ್ನಿಸಾ ಬೇಗಂ ಹಾಗೂ ನಾನು ನರೇಶ್ ಎನ್ಕೆ. ಇವತ್ತು ನಾನು ನಿಮ್ಮೆಲ್ಲರಿಗೂ ತರಾಸಿ ತೋಟ ಅಂದರೆ ಟೆರೆಸ್ ಗಾರ್ಡನ್ ಬಗ್ಗೆ ತಿಳಿಸ್ಕೊಡ್ತೀರಿ. ಮೊದಲಿಗೆ ತಾರಸಿ ತೋಟ ಉಪಯೋಗವನ್ನು ತಿಳಿಯೋಣ. ಏನಪ್ಪ ಇದು ಟೆರೆಸ್ ಗಾರ್ಡನ್ ಉಪಯೋಗಗಳು ಅಂದರೆ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಟೆರೆಸ್ ಗಾರ್ಡನ್ನ ಉಪಯೋಗಗಳು ಏನಂದರೆ ತಮಗೆ ದಿನನಿತ್ಯ ಬೇಕಾಗಿರುವಂಥ ಸೊಪ್ಪು, ತರಕಾರಿ, ಹಣ್ಣು ಹಾಗೂ ಔಷಧಿ ಸಸ್ಯಗಳು ಸಹ ಇಲ್ಲಿ ತಾವು ಬೆಳೆಯಬಹುದು. ಇದನ್ನು ಯಾವುದೇ ರೀತಿಯಾದಂಥ ರಾಸಾಯನಿಕ ರಸಗೊಬ್ಬರ ಬೆಳೆಸದೆ ಸಾವಯವ ರೀತಿಯಲ್ಲಿ ನಾವು ಇದನ್ನು ಬೆಳೆಸ್ಬೋದು. ನಂತರ ಇದು ತಮಗೆ ಆರೋಗ್ಯಕರ ಹಾಗೂ ತಾಜಾ ಅಂತ ತರಕಾರಿ ತಮಗೆ ದೊರೆಯುತ್ತದೆ. ಬನ್ನಿ ಮೇಡಮ್, ನಮ್ಮ ಮನೆ ಮೇಲ್ಗಡೆ ಇರೋ ತರಾಸಿ ತೋಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದನ್ನು ಹೇಗೆ ಪ್ರಾರಂಭಿಸಿದ್ದು ಅಂತ ಹಂತವಾಗಿ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಬನ್ನಿ ಮಕ್ಕಳ, ಇವಾಗ ತಾರಸಿ ತೋಟ ಹೇಗೆ ಪ್ರಾರಂಭಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ಈ ರೀತಿಯಾದಂಥ ಸಲಕರಣೆಗಳು ತಮ್ಮಲ್ಲಿ ಇರಬೇಕು. ನೋಡಿ, ಇದು 5 ಲೀಟ್ರು ವಾಟರ್ ಸ್ಪ್ರೇಯರ್ ಇದು, ಮತ್ತು ಇದು ಔಷಧಿ ಸಿಂಪಡಣೆ ಮಾಡೋದಕ್ಕೆ 1 ಲೀಟ್ರ್ ಕೆಪಾಸಿಟಿ ಇರುವಂಥ ಔಷಧಿ ಸ್ಪ್ರೇ ಮಾಡೋದಕ್ಕೆ. ನಂತರ ಇತ್ಯಾದಿ ಈ ರೀತಿಯಾದಂಥ ಎಕ್ವಿಪ್ಮೆಂಟ್ಸು ಅಥವಾ ಸಲಕರಣೆಗಳು ತಮ್ಮ ಹತ್ರ ಇದ್ದರೆ ಉಪಯೋಗ. ಇದನ್ನು ಪ್ರಾರಂಭಿಸ್ಬೇಕಂದ್ರೆ ಈ ರೀತಿಯಾದಂಥ ಗ್ರೋ ಬ್ಯಾಗ್ಸ್ನ ತಾವು ತೊಗೊಬೇಕಾಗತ್ತೆ. ಇಲ್ಲಿದೆ ಗ್ರೋ ಬ್ಯಾಗ್ಸ್, ಇದು ಸೊಪ್ಪಿನ ಬೀಜ ಚೆಲ್ಲೋದಕ್ಕೆ, ಮತ್ತು ಇದು ತರಕಾರಿಗಳನ್ನು ಬೆಳೆಯೋದಕ್ಕೆ. ಈ ರೀತಿಯಾದಂಥ ತಮ್ಗೆ ಈ ರೀತಿ ಇಲ್ಲ, ಆಗಲ್ಲ, ಇದು ಸಿಗಲ್ಲ ಅಂದ್ಕೊಂಡು ತಮಗೆ ಈ ರೀತಿ ದೊರಕಿಲ್ಲ ಅಂದರೆ ಈ ರೀತಿಯಾದಂಥ ಬಕೆಟ್ಸ್ನೇ ತಾವು ಪೇಂಟ್ ಬಕೆಟ್ಸ್ನೇ ಯೂಸ್ ಮಾಡ್ಬೋದು. ಇಲ್ಲಿ ಕಾಣ್ಬೋದು, ಇಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಮಾಡಿದ್ದೀನಿ. ಇಲ್ಲೊಂದು ರಂಧ್ರ, ಇಲ್ಲೊಂದು 2 ರಂಧ್ರ ಇದೆ. ಈ ರಂಧ್ರ ಮಾಡ್ಕೊಬೇಕು ನೀವೇನಕ್ಕೆ ಅಂದರೆ ನಾವು ನೀರನ್ನು ಹಾಕಿದ್ರೆ ಹೆಚ್ಚಿನ ನೀರು ಹೊರಹೊಮ್ಮುತ್ತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ತಗೊಂಡು ಇನ್ನು ಹೆಚ್ಚಿನ ನೀರನ್ನ ಹೊರಹೊಮ್ಮುತ್ತೆ. ಬನ್ನಿ ಹಾಗಾದರೆ ಇವಾಗ ಈ ಮಿಶ್ರಣ ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತಾವಿಲ್ಲೆಲ್ಲ ಗಮನಿಸ್ಬೋದು, ಇದು ಕೋಕೋಪಿಟ್ ಅಂತ. ಈ ಕೋಕೋಪಿಟ್ಟು ಈ ರೀತಿ ತೆಂಗಿನ ನಾರಿನಿಂದ ಮಾಡಿರೋದು. ಈ ಕೋಕೋಪಿಟ್ ಯಾಕೆ ಬಳಸ್ತೀರಿ ಅಂದರೆ ಇದು ತೇವಾಂಶವನ್ನು ಕಾಪಾಡುತ್ತೆ ಹಾಗೂ ಭಾರ ಕೂಡ ಕಡಿಮೆ ಇರುತ್ತೆ. ಮನೆ ಮೇಲೆ ಮಾಡೋದ್ರಿಂದ ಭಾರ ತುಂಬ ಕಡಿಮೆ ಇರುತ್ತೆ. ಇದು ಮಣ್ಣು ಸುಮಾರು ಒಂದು 10 kg ಮಣ್ಣಿಗೆ ಒಂದು 7 ರಿಂದ 8 kg ಆಗೋಷ್ಟು ಕೋಕೋಪಿಟ್ಟು. ಮತ್ತು ಇದು ವರ್ಮಿ ಕಾಂಪೋಸ್ಟ್, ಮನೆಯಲ್ಲೇ ತಯಾರಿಸಿದಂಥ ಗೊಬ್ಬರ. ಇದೊಂದು ಸುಮಾರು ಒಂದು 5 ರಿಂದ 6 kg ಆಗುತ್ತೆ. ಮತ್ತು ಇದು ಬೇವಿನ ಹಿಂಡಿ. ಬೇವಿನ ಹಿಂಡಿ ಯಾಕೆ ಹಾಕ್ತೀರಪ್ಪ ಅಂದರೆ ನಾವು ಗಿಡದಲ್ಲಿ ಯಾವುದೇ ರೀತಿಯಾದಂಥ ಗೆದ್ಲಿಡಿಯೋದಿಲ್ಲ. ಆಮೇಲೆ ಕೊಟ್ಟಿಗೆ ಗೊಬ್ಬರ, ಸುಮಾರು 1 kg ಆಗೋಷ್ಟು ಕೊಟ್ಟಿಗೆ ಗೊಬ್ಬರ. ಬನ್ನಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಫಸ್ಟು ಮೊದಲಿಗೆ ಈ ರೀತಿ ಕೋಕೋಪಿಟ್ನ ನಾವು ಮಿಶ್ರಣ ಮಾಡ್ಕೊಳ್ಳೋಣ. ನಂತರ ಬೇವಿನ ಹಿಂಡಿ ಹಾಕೋಣ. ನಂತರ
ಕಾಂಪೋಸ್ಟನ್ನು ಮಿಕ್ಸ್ ಮಾಡೋಣ. ನಂತರ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಸ್ವಲ್ಪ ಈ ರೀತಿಯಾದಂಥ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಈಗ ಅದ್ಭುತವಾಗಿ ಮಿಶ್ರಣವಾಗಿದೆ. ಇದರಲ್ಲಿ ತಾವು ಏನು ಬೇಕಾದರೂ ಬೆಳಿಬೋದು. ಬನ್ನಿ ಈಗ ತೋರಿಸ್ತೀನಿ ಹೇಗೆ ಬೆಳೆಯೋದು. ಈ ರೀತಿ ನಾವು ಈ ರೀತಿ ಹಾಕಿದ ನಂತರ ಈ ಥರ ಸಮ ಮಾಡ್ಕೊಬೇಕು. ನಂತರ ನಮಗೆ ಹೊಲದಲ್ಲಿ ಉಳ್ಬೇಕಾದ್ರೆ ಕಾಣಿಸುತ್ತಲ್ಲ, ಈ ರೀತಿಯಾದಂಥ ಗೆರೆಗಳನ್ನ ಹಾಕ್ಕೊಬೇಕು. ಸಾಲು ಹೊಡಿತಾರಲ್ಲ ಆ ರೀತಿ ಹಾಕಿದ ನಂತರ ಈಗ ನಾವು ಬೀಜನ ಇದ್ರಲ್ಲಿ ಹಾಕ್ಬೋದು. ಮಕ್ಕಳ ಬನ್ನಿ, ಇವಾಗ ಬೀಜ ಹೇಗೆ ಬಿತ್ತನೆ ಮಾಡೋದು ಅನ್ನೋದನ್ನ ನಮ್ಗೆ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಮೆಂತ್ಯ. ಈ ರೀತಿ ನಾವು ಹಾಕ್ಕೊಬೇಕು. ಮಕ್ಕಳ ಮೆಂತ್ಯ ತುಂಬ ಸುಲಭವಾಗಿ ಬೆಳೆಯುವಂಥ ಒಂದು ಸೊಪ್ಪು. ಈ ರೀತಿ ತಾವು ಹಾಕ್ಕೊಬೇಕು. ಇದು ಹಾಕಿದ ನಂತರ ಈ ರೀತಿ ಮೇಲ್ಗಡೆ ತಾವು ಮಣ್ಣು ಹಾಕಿ ನಂತರ ಈ ರೀತಿ ನೀರನ್ನ ಸಿಂಪಡಣೆ ಮಾಡಬೇಕು. ಯಾವುದೇ ರೀತಿ ಬೀಜಗಳು ಬಿಸಿಲಿಗೆ ಕಾಣಿಸ್ಬಾರ್ದು. ಮತ್ತೆ ಕಾಣಿಸಿದ್ರೆ ಈ ರೀತಿ ಮಣ್ಣನ್ನ ತಾವು ಹಾಕ್ಕೊಬೋದು. ಸುಮಾರು ಇದು 3 ದಿಂದ 4 ದಿವಸದಲ್ಲಿ ಮೊಳಕೆ ಹೊಡೆಯುತ್ತೆ. 1 ತಿಂಗಳಲ್ಲಿ ತಾವು ಇದನ್ನು ಕಟಾವು ಮಾಡ್ಬೋದು. ಬನ್ನಿ ಹಾಗಾದರೆ ಇವಾಗ ನೆಕ್ಸ್ಟು ಇದರಲ್ಲಿ ಏನಾಗ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ, ಇದು ನರ್ಸರಿಯಿಂದ ತಂದಿರುವಂಥ ದಾಳಂಬ್ರಿ ಹಣ್ಣಿನ ಗಿಡ. ಈ ರೀತಿ ಡೈರೆಕ್ಟಾಗಿ ತಾವು ನಾಟಿ ಮಾಡ್ಬೋದು. ಯಾವಾಗಲೂ ಮಕ್ಕಳ ಕಸಿ ಮಾಡಿರುವಂಥ ಗಿಡನ ತಾವು ಆಯ್ಕೆ ಮಾಡಿ. ಕಸಿ ಮಾಡಿರುವಂಥ ಗಿಡದಲ್ಲಿ ತಮಗೆ ಬೇಗ ಇಳುವರಿ ಸಿಗುತ್ತೆ. ಈ ರೀತಿ ಹಾಕಿದ ನಂತರ ಇದಕ್ಕೂ ತಾವು ಈ ರೀತಿ ನೀರನ್ನ ಸ್ಪ್ರೇ ಮಾಡ್ಬೋದು. ತಮ್ಮೆಲ್ಲರಿಗೂ ಅನಿಸ್ತಾ ಇರ್ಬೋದು, ಈ ಗ್ರೋ ಬ್ಯಾಗ್ಸು ನಾವು ಎಲ್ಲಿ ತೊಗೊಳೋದು, ಎಷ್ಟು ದುಬಾರಿ ಇರ್ಬೋದು ಅಂತ. ನಾನು ಮೊದಲಿಗೆ ಗ್ರೋ ಬ್ಯಾಗ್ಸ್ ಇಲ್ದಿರ ಈ ರೀತಿಯಾದಂಥ ಬಕೆಟಲ್ಲೇ ನಾನು ಪ್ರಾರಂಭಿಸಿದ್ದು. ಇದರಲ್ಲೂ ಕೂಡ ಬೆಳೀಬೋದು. ಬನ್ನಿ ತೋರಿಸ್ತೀನಿ. ಈ ರೀತಿ ಮಣ್ಣು ಹಾಕಿ, ಇದು ಕಸಿ ಮಾಡಿರೋದಂಥ ಒಂದು ರೋಜಾ ಹೂವಿನ ಸಸಿ. ನೋಡಿ ಎಷ್ಟು ಸುಂದರವಾದ ರೋಸ್. ಈ ರೀತಿ ಹಾಕಿದ ನಂತರ ತಾವು ಈ ರೀತಿ ನೀರನ್ನು ಸಿಂಪಡಣೆ ಮಾಡ್ಬೋದು. ಮಕ್ಕಳ ಎಲ್ಲರಿಗೂ ಇವಾಗ ತಿಳಿತಲ್ಲ ಪಾಟ್ ಮಿಕ್ಸಿಂಗ್ ಅಂದರೆ ಏನು, ಯಾವ ರೀತಿ ಒಂದು ಬೀಜನ ಬಿತ್ತನೆ ಮಾಡ್ಬೋದು, ಇನ್ನೊಂದು ನಾಟಿ ಮಾಡುವ ವಿಧಾನ ತಿಳಿಸ್ಕೊಟ್ಟಿದ್ದೀನಿ. 2 ಪದ್ಧತಿ ತಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ. ಮಕ್ಕಳ ಬನ್ನಿ, ತಮ್ಮೆಲ್ಲರಿಗೂ ಮನೆಯಲ್ಲೇ ತಯಾರಿಸುವಂಥ ಗೊಬ್ಬರದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ಹೇಗೆ ಇದನ್ನು ತಯಾರಿಸೋದು ಅಂತ.
ಮೊದಲಿಗೆ ಇದು ನಮ್ಮ ಅಡುಗೆ ಮನೆಯಲ್ಲಿ ಅಂತ ಬಂದಿರುವಂಥ ತ್ಯಾಜ್ಯ ಪದಾರ್ಥಗಳು. ಇದು ನಮ್ಮ ತರಾಸಿ ತೋಟದಲ್ಲಿ ಬಂದಂಥ ಒಣ ಎಲೆಗಳು. ಇದು ಸಗಣಿಯ ಸರಿ ಹಾಗೂ ಇದು ಪಾಟ್ ಮಿಕ್ಸಿಂಗ್ ಮಾಡುವಂಥ ಮಣ್ಣು, ಗೊಬ್ಬರ, ಕೋಕೋಪಿಟ್, ವರ್ಮಿ ಕಾಂಪೋಸ್ಟ್. ಇದನ್ನು ಹೇಗೆ ಮಾಡಬೇಕು ಅಂತ ಹಂತವಾಗಿ ತಿಳಿಸ್ಕೊಡ್ತೀನಿ ಬನ್ನಿ. ಈ ರೀತಿಯಾದಂಥ ಡ್ರಮ್ನ ತಾವು ತೊಗೊಬೇಕು. 2 ಇದಕ್ಕೆ ನೀರು ಹೋಗುವಂಥ ರಂಧ್ರಗಳನ್ನ ಮಾಡ್ಕೊಬೇಕು. ಇದ್ ಕಡೆ ಇದೆ ರಂಧ್ರಗಳು. ಮೊದಲಿಗೆ ಈ ರೀತಿಯಾದಂಥ ಹಸಿ ತ್ಯಾಜ್ಯ, ಯಾವುದೇ ರೀತಿ ಇದರಲ್ಲಿ ಅನ್ನ ಹಾಗೂ ಮುದ್ದೆ ಈ ರೀತಿಯಾದಂಥ ಪದಾರ್ಥಗಳನ್ನ ಬೆಳೆಸಬಾರ್ದು. ಬರೀ ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಮಾತ್ರ ಬೆಳೆಸಬೇಕು. ಮೊದಲಿಗೆ ಇದನ್ನು ಒಂದು ಪದರವಾಗಿ ಹರಡ್ಕೊಬೇಕು. ಈ ರೀತಿ ಹರಡಬೇಕು. ನಂತರ ಈ ರೀತಿ ಒಣ ಎಲೆಗಳನ್ನ ಇನ್ನೊಂದು ಪದರವಾಗಿ ಹಾಕಬೇಕು. ಮತ್ತು ಈ ರೀತಿ ಸಗಣಿ ಸರಿಯನ್ನು ತಾವು ಹಾಕಬೇಕಾಗತ್ತೆ. ನಂತರ ಈ ಪಾಟ್ ಮಿಕ್ಸಿಂಗಲ್ಲಿ ಮುಕ್ಕಿರುವಂಥ ಮಣ್ಣನ್ನು ತಾವು ಮೇಲೆ ಪದರಿನಲ್ಲಿ ಹಾಕಬೇಕಾಗುತ್ತೆ. ಈ ರೀತಿ ಹಾಕಿದ ನಂತರ ಸುತ್ತ ಇದನ್ನು ಹರಡಬೇಕು. ಈ ರೀತಿ ವಾರಕ್ಕೊಮ್ಮೆ ನೀರನ್ನು ಸಿಂಪಡಣೆ ಮಾಡಬೇಕು. ತಮ್ಮಲ್ಲಿ ಎರೆಹುಳು ಏನಾದರೂ ಸಿಕ್ಕಿದ್ರೆ ಎರೆಹುಳು ಸಹ ಇದರಲ್ಲಿ ಹಾಕಬಹುದು. ಈ ರೀತಿ ನೀರು ಹಾಕಿದ ನಂತರ ಈ ರೀತಿ ಮುಚ್ಚಳವನ್ನು ಮುಚ್ಚಿದ್ರೆ ಸುಮಾರು 3 ತಿಂಗಳ ನಂತರ ತಮಗೆ ಗೊಬ್ಬರ ತಯಾರಿರುತ್ತೆ. ಪಾಟ್ ಮಿಕ್ಸಿಂಗ್ಗೆ ತಾವು ಬಳಸ್ಬೋದು. ಬನ್ನಿ, ನಾನು ನಿಮ್ಮೆಲ್ಲರಿಗೂ ಇವಾಗ ಹೇಗೆ ಈ ಕೀಟನ ತಡೆಯೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾವು ಯಾವುದೇ ರೀತಿಯಾದಂಥ ರಾಸಾಯನಿಕ ಬಳಸದೆ ಜೈವಿಕವಾಗಿ ಹೇಗೆ ಇದನ್ನು ಬಳಸೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಬೇವಿನ ಎಣ್ಣೆ, ನೀಮ್ ಆಯಿಲ್ ಅಂತ ಹೇಳ್ತಾರೆ. ಇದು 1 ಲೀಟರ್ ವಾಟರ್ ಸ್ಪ್ರೇಯರ್. ಈಗ ನಾವೇನು ಮಾಡಬೇಕಂದ್ರೆ 1 ಲೀಟರ್ ವಾಟರ್ ಸ್ಪ್ರೇಯರ್ಗೆ 5 ml ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಅಳತೆ ಯಾವಾಗಲೂ ಕರೆಕ್ಟಾಗಿರಬೇಕು. ಆದ್ದರಿಂದ ನಾನು ಈ ಥರ ಸಿರಂಜ್ ಬಳಸ್ತಾ ಇದ್ದೀನಿ. ಇದು 12 ml ಸಿರಂಜು. ಇಷ್ಟಕ್ಕೆ 5 ml ಆಗುತ್ತೆ. ಈ ರೀತಿ 5 ml ತಾವು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ಇದಕ್ಕೆ ಪಂಪ್ ಮಾಡಿ ತಾವೆಲ್ಲ ಇಲ್ಲಿ ಗಮನಿಸ್ಬೋದು. ಇಲ್ಲಿ ಕೀಟ ಬಾಧೆ ಇದೆ, ಕೀಟಗಳಿದೆ. ಹಾಗೂ ಈ ನೀಮ್ ಆಯಿಲ್ ಸ್ಪ್ರೇ ಮಾಡೋದ್ರಿಂದ ಯಾವುದೇ ರೀತಿ ಕೀಟಗಳು ತಡೆ ಹಿಡಿಯಬೋದು ಹಾಗೂ ರೋಗಗಳನ್ನ ಕೂಡ ನಾವು ನಿಯಂತ್ರಿಸ್ಬೋದು. ನೋಡಿ, ಎಲೆ ಮೇಲ್ಭಾಗ ಹಾಗೂ ಎಲೆಯ ಕೆಳಗಡೆ ಸಹ ತಾವು ಈ ರೀತಿ ಸ್ಪ್ರೇ ಮಾಡಬೇಕಾಗತ್ತೆ. ಮತ್ತು ಮಕ್ಕಳ ಗಮನಿಸಿ, ಇಲ್ಲಿ ಒಂದು ಪಾಟ್ಗಿಂತ ಇನ್ನೊಂದು ಪಾಟು ಡಿಸ್ಟೆನ್ಸ್ ಇದೆ. ಸುಮಾರು 1 ರಿಂದ 2 ಅಡಿಯಷ್ಟು ಡಿಸ್ಟೆನ್ಸ್ ಇದೆ. ಯಾಕಪ್ಪ ಅಂದರೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರೋನಾ ವೈರಸ್ ಮನುಷ್ಯನಿಂದ ಮನುಷ್ಯಕ್ಕೆ ಇದು ಹರಡುತ್ತೆ. ಅದೇ ರೀತಿ ಈ ಪಾಟ್ಗಳಲ್ಲೂ ಅಷ್ಟೇ, ಗಿಡಗಳಲ್ಲೂ ಅಷ್ಟೇ, ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸುಲಭವಾಗಿ ಹರಡುತ್ತೆ. ಆದ್ದರಿಂದ ಯಾವಾಗಲೂ ತಾವು ಒಂದು ಗಿಡದಿಂದ ಒಂದು ಗಿಡಕ್ಕೆ ತಾವು ಅಂತರವನ್ನು ಕಾಪಾಡಬೇಕು. ಈ ಬಳ್ಳಿಗಳಾದಂಥ ಪಡಲಕಾಯಿ,
ಸೋರೆಕಾಯಿ, ಹಾಗಲಕಾಯಿ ಈ ಗಿಡಗಳಿಗೆ ಊಜಿ ಹುಳುವಿನ ಕಾಟಗಳಿದೆ. ಅದು ಏನಪ್ಪ ಅಂದರೆ ನೋಡಿ ಇಲ್ಲಿ ಗಮನಿಸ್ಬೋದು, ಈ ರೀತಿಯಾದಂಥ ಊಜಿ ಹುಳ ಇದರಲ್ಲಿ ಬಂದು ಮೊಟ್ಟೆಯನ್ನು ಇಡುತ್ತವೆ. ಆದ್ದರಿಂದ ಈ ರೀತಿ ಕಾಯಿ ಸಂಪೂರ್ಣವಾಗಿ ಕೊಳತಿ ಹೋಗುತ್ತವೆ. ಇದನ್ನು ಯಾಕಪ್ಪ ತಾವು ಕಂಟ್ರೋಲ್ ತರೋದಂದರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ತಾವೆಲ್ಲರೂ ಇಲ್ಲಿ ಗಮನಿಸ್ಬೋದು, ಇದೇ ಊಜಿ ಹುಳ. ಈ ರೀತಿಯಾದಂಥ ಊಜಿ ಹುಳ ಹಿಡಿಯುವಂಥ ಒಂದು ಬಲೆ ಅಥವಾ ಬೋನ್ ಅಂತ ಕರಿಬೋದು ಇದನ್ನು ತಾವು. ಈ ರೀತಿ ನೀರಿರುತ್ತೆ, ಈ ನೀರಿನ ಒಳಗೆ ಇಲ್ಲಿ ಈ ನೀರಿನ ಒಳಗಡೆ ಒಂದು ನಾವು ಆ ಮೇಲ್ಭಾಗ ಇದೆಯಲ್ಲ, ಇದರಲ್ಲಿ ಒಂದು ಈ ರೀತಿಯಾದಂಥ ಚಾಕ್ಲೇಟ್ ರೀತಿಯಲ್ಲಿರುತ್ತೆ. ಇಲ್ಲಿ ಹುಳಗಳು ಅದಕ್ಕೆ ಹೋಗಿ ಆಕರ್ಷಿಸಿ ಅದರಲ್ಲಿ ಅದು ತಿಂದು ಈ ರೀತಿ ನೀರಿನಲ್ಲಿ ಅವು ಬೀಳ್ತವೆ. ಮಕ್ಕಳ, ತಾವೆಲ್ಲರೂ ಈಗಾಗಲೇ ಕೀಟನಾಶಕದ ಬಗ್ಗೆ ತಿಳ್ಕೊಂಡ್ರಿ. ಹಾಗಾದರೆ ಇವಾಗ ತಮ್ಮ ತಾರಾಸಿ ತೋಟದಲ್ಲಿ ಹೇಗೆ ಬೀಜಗಳ ಸಂಗ್ರಹಣೆ ಇದ್ರ ಬಗ್ಗೆ ತಿಳಿಯೋಣ. ನಮ್ಮ ತಾರಾಸಿ ತೋಟದಲ್ಲೇ ಸಂಗ್ರಹಿಸಿದಂಥ ಬೀಜಗಳಿವು. ಹೇಗಪ್ಪ ಇದು ಸಂಗ್ರಹಣೆ ಮಾಡೋದು ಅನ್ನೋದ್ರ ಸಲುವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ. ಈ ರೀತಿಯ ಬದನೆಕಾಯಿ ಗಿಡದಲ್ಲೇ ಬಲಿಯೋಕ್ಕೆ ಬಿಡಬೇಕು. ಬಲ್ತಿದ ನಂತರ ಈ ರೀತಿ ಬಣ್ಣ ಬದಲಾಗುತ್ತೆ. ಬದಲಾಗಿ ತೀರಾ ಇದು ಹಣ್ಣಾಗಕ್ಕೆ ಬಿಡಬೇಕು. ಹಣ್ಣಾಗಿದ್ದ ನಂತರ ಈ ರೀತಿ ಕಾಣಿಸುತ್ತೆ. ಈ ರೀತಿ ಕಾಣಿಸಿದಂಥದ್ದು ತಾವೇನು ಮಾಡಬೇಕಂದ್ರೆ ಬಿಸಿಲಲ್ಲಿ ಒಣಗಿಸ್ಬೇಕು. ಯಾವ ರೀತಿ ಇದನ್ನು ಒಣಗಿಸ್ಬೇಕು, ಯಾಕೆ ಇದನ್ನು ಸಂಗ್ರಹಿಸಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ. ಇಲ್ಲಿ ಕಾಣ್ತಾ ಇರುವಂಥ ಎಲ್ಲ ತರಕಾರಿಗಳು, ಬೀಜಗಳು ನಮ್ಮ ತರಾಸಿ ತೋಟದ್ದೇ. ಈ ರೀತಿ ತಾವು ಬಲ್ತಿರೋ ಬೀಜನ ನೆರಳು ಅಥವಾ ಬಿಸಿಲಿನಲ್ಲಿ ಈ ರೀತಿ ಒಣಗಿಸ್ಬೇಕು. ಇದು ಪೂರ ಒಣಗಿದ ನಂತರ ತಾವೇನು ಮಾಡಬೇಕಂದ್ರೆ, ಈಗ ಕಾಣಿಸುತ್ತಲ್ಲ, ಇದು ಒಣಗಿದ ನಂತರ ಈ ರೀತಿ ಪಾಲಿಥೀನ್ ಕವರ್ನಲ್ಲಿ ಈ ರೀತಿ ಸಂಗ್ರಹಿಸಬೇಕು. ಸಂಗ್ರಹಿಸಿ ಇದನ್ನು ಕ್ಲೀನಾಗಿ ಪ್ಯಾಕ್ ಮಾಡಿ ತಾವು ಇದನ್ನು ಮುಂದಿನ 3 ತಿಂಗಳ ನಂತರ ಇದನ್ನು ತಾವು ಬಿತ್ತನೆ ಮಾಡ್ಬೋದು. ಮ್ಯಾಮ್ ಬನ್ನಿ, ಇವಾಗ ನಮ್ಮ ಸುಂದರವಾದ ಟೆರೆಸ್ ಗಾರ್ಡನ್ನ ನೋಡೋಣ. ಬನ್ನಿ ಹೋಗೋಣ ನರೇಶ್. ಬನ್ನಿ ಮ್ಯಾಮ್. ನೋಡಿ, ಇದು ದಂಟಿನ ಸೊಪ್ಪು. ಮಕ್ಕಳ ಆವಾಗಲೇ ಹೇಳ್ದಂಗೆ ತಾವು ಮೊದಲು ಸೊಪ್ಪನ್ನ ಬೆಳಿಬೇಕು. ಮ್ಯಾಮ್ ಇವಾಗ ನಾವು ಸೊಪ್ಪನ್ನ ಕೀಳೋಣ, ಹೇಗೆ ಇರುತ್ತೆ ಅಂತ ನೋಡಿಸ್ತೀನಿ ನಿಮಗೆ. ತಗೊಳ್ಳಿ ಮ್ಯಾಮ್. ಎಷ್ಟು ತಾಜಾ ಇದೆ ಸೊಪ್ಪು ನರೇಶ್. ಹೌದು ಮ್ಯಾಮ್. ಮ್ಯಾಮ್ ಇಲ್ಲಿ ನೋಡಿ, ಇದು ನಾಟಿ ಪುದೀನ. ಇದರ ಪರಿಮಳ ನೋಡಿ ಹೇಗಿದೆ ಅಂತ. ಎಷ್ಟು ಘಮ ವಾಸನೆ ಬರ್ತಾ ಇದೆ ನರೇಶ್. ಹಾಗೆ ಬನ್ನಿ ಮುಂದೆ ಹೋಗೋಣ. ನೋಡಿ, ಇದು ಸಬ್ಬಸಿಗೆ ಸೊಪ್ಪು. ಇನ್ನೊಂದು 15 ದಿವಸದಲ್ಲಿ ಇದನ್ನು ನಾವು ಕಟಾವು ಮಾಡ್ಬೋದು. ಈ ರೀತಿಯಾದಂಥ ಸೊಪ್ಪು ತುಂಬ ಆರೋಗ್ಯ ಕೂಡ ಒಳ್ಳೆಯದು. ಈಗಾಗಲೇ ಸೊಪ್ಪನ್ನೆಲ್ಲ ತಾವು ನೋಡಿದ್ದೀರಾ. ಈಗ ಬನ್ನಿ ನಾವು ತರಕಾರಿ ನೋಡೋಣ. ಇದು ಟೊಮೊಟೊ ಎಷ್ಟು ಸುಂದರವಾಗಿದೆ ನೋಡಿ. ತೊಗೊಳ್ಳಿ ಮೇಡಮ್. ಬನ್ನಿ ಈಗ ಮುಂದೆ ಹೋಗೋಣ. ಮೇಡಮ್ ಇಲ್ಲಿ ನೋಡಿ, ನರೇಶ್ ನೋಡಿ ಮೇಡಮ್,
ಆಹಾ, ಎಷ್ಟು ಫ್ರೆಶ್ ಇದೆ ಮೂಲಂಗಿ. ಓಕೆ, ಇವತ್ತು ಇವತ್ತೇನು ಮಾಡ್ತೀರಾ ಮೇಡಮ್ ನೀವು ಮುಲ್ಲಂಗಿ? ರಾತ್ರಿ ನಾನು ಮೂಲಂಗಿ ಚಟ್ನಿ ಮಾಡ್ತೀನಿ. ಹೌದು, ನನ್ನ ಮಗನಿಗೆ ತುಂಬಾ ಇಷ್ಟ. ನನಗೂ ಸಹ ಕಳಿಸಿ ಮೇಡಮ್, ನನಗೂ ಮುಲ್ಲಂಗಿ ಚಟ್ನಿ ಅಂದರೆ ತುಂಬ ಇಷ್ಟ. ಖಂಡಿತವಾಗಿ. ನೋಡಿದ್ರ ಮಕ್ಕಳ, ತಮ್ಮೆಲ್ಲರಿಗೂ ಅನಿಸ್ತಾ ಇರ್ಬೋದು ಈ ರೀತಿಯಾದಂಥ ಉತ್ತಮ ಇಳುವರಿ ಹೇಗೆ ನಾನು ಪಡೆದಿದ್ದೀನಿ ಅಂತ. ತಮ್ಮೆಲ್ಲರಿಗೂ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಹೇಗೆ ಯಾವುದೇ ರೀತಿ ರಾಸಾಯನಿಕ ಬಳಸದೆ ಉತ್ತಮ ಇಳುವರಿ ಹೇಗೆ ಸಿಕ್ಕಿದೆ ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಈಗ ಮುಲ್ಲಂಗಿ ನೋಡಿದ್ರಿ, ಈಗ ಬನ್ನಿ, ಇಲ್ಲಿದೆ ನೋಡಿ, ಇದು ಕ್ಯಾರೆಟ್. ಎಷ್ಟು ತಾಜಾವಾಗಿದೆ ಮೇಡಮ್. ನನ್ನ ಮಗನಿಗೆ ಕ್ಯಾರೆಟ್ ಅಂದರೆ ತುಂಬ ಇಷ್ಟ, ಯಾಕಂದರೆ ಇದರಲ್ಲಿ ನಾವು ಕ್ಯಾರೆಟ್ ಹಲ್ವಾ ಮಾಡ್ತೀರಿ. ಅರೆ ವಾ, ನನಗೆ ಕೂಡ ಕ್ಯಾರೆಟ್ ಹಲ್ವಾ ತುಂಬ ಇಷ್ಟ. ಖಂಡಿತವಾಗ್ಲೂ ಕಳಿಸ್ಕೊಡ್ತೀನಿ ಮ್ಯಾಮ್. ಮಕ್ಕಳ, ತಾವೆಲ್ಲರೂ ನೋಡ್ತಾ ಇದ್ದೀರಾ ಎಷ್ಟು ತಾಜಾದಂಥ ತರಕಾರಿ ನಾವು ಬೆಳೆದಿದ್ದೀರಿ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ಅಂಥ ಈ ಕರೋನಾ ವೈರಸ್ ರೋಗದಿಂದ ತಾವೆಲ್ಲರೂ ಮಾರ್ಕೆಟ್ಗೆ ಹೋಗೋಕೆ ಕೂಡ ಕಷ್ಟ ಬೀಳ್ತಾ ಇದ್ದೀರಾ. ಈ ರೀತಿ ತಾವು ಇದನ್ನೇ ಒಂದು ಹವ್ಯಾಸ ರೀತಿಯಲ್ಲಿ ಬಳಸ್ಕೊಂಡ್ರೆ ತಮ್ಮೆಲ್ಲರಿಗೂ ಇದೊಂದು ಉತ್ತಮ ಅವಕಾಶ. ಆದ್ದರಿಂದ ನಾನು ಎಲ್ಲರಿಗೂ ಏನಪ್ಪ ಹೇಳ್ತೀನಿ ಅಂದರೆ, ದಯವಿಟ್ಟು ತಾವೆಲ್ಲ ಇದನ್ನೊಂದು ಹವ್ಯಾಸವಾಗಿ ಪ್ರಾರಂಭಿಸಿ. ಇದನ್ನು ತಮಗೆ ಉತ್ತಮವಾದ ಆರೋಗ್ಯಕರವಾದ ತರಕಾರಿ ತಮ್ಮ ಮನೆ ಮೇಲ್ಗಡೆನೇ ಸಿಗುತ್ತೆ. ನಾನು ನನ್ನ ತರಾಸಿ ತೋಟದಲ್ಲಿ ಹಣ್ಣುಗಳಾದಂಥ ದ್ರಾಕ್ಷಿ, ಪಪಾಯ, ಪ್ಯಾಷನ್ ಫ್ರೂಟ್ ಹಾಗೂ ಸ್ಟ್ರಾಬೆರಿಯನ್ನು ಕೂಡ ಬೆಳೆದಿದ್ದೀನಿ. ಮಕ್ಕಳ, ತಾವಿಲ್ಲಿ ಹಣ್ಣುಗಳು ಸಹ ಬೆಳೆಸ್ಬೋದು. ತಾವು ಇಲ್ಲಿ ಗಮನಿಸ್ಬೋದು, ದ್ರಾಕ್ಷಿ, ಈ ದ್ರಾಕ್ಷಿ ಗಿಡಕ್ಕೆ ಯಾವಾಗಲೂ ನಾವು ಚಪ್ರವನ್ನು ಕಟ್ಟಬೇಕು. ಮಕ್ಕಳ, ಈಗಾಗಲೇ ತಾವು ಸೊಪ್ಪನ್ನ ನೋಡಿದ್ರಿ, ತರಕಾರಿ ನೋಡಿದ್ರಿ, ಹಣ್ಣುಗಳನ್ನ ಸಹ ನೋಡಿದ್ರಿ. ಈಗ ತಾವೆಲ್ಲರೂ ನೋಡ್ತಾ ಇರೋದು ಔಷಧಿ ಸಸ್ಯಗಳು. ತಾವೆಲ್ಲ ಗಮನಿಸ್ಬೋದು ಇಲ್ಲಿ, ಇದು ಶುಂಠಿ, ಇದು ಲೋಳೆಸರ, ಇದು ಕೃಷ್ಣ ತುಳಸಿ, ಇದು ಸನ್ನಿ ಸೊಪ್ಪು, ಇದು ಅರಿಶಿಣ, ಇದು ತುಳಸಿ, ಇದು ದೊಡ್ಡ ಪತ್ರೆ. ನಮ್ಮ ತಾರಸಿ ತೋಟದಲ್ಲಿ ತಾವು ಹೂವುಗಳನ್ನು ಸಹ ಕಾಣಬಹುದು. ಬಗೆಯಾದಂಥ ಹೂವುಗಳು ಇಲ್ಲಿ ತಾವು ಗಮನಿಸ್ಬೋದು. ಮಕ್ಕಳ, ಇಷ್ಟು ಉತ್ತಮವಾದ ಇಳುವರಿ ಹೇಗೆ ಸಿಕ್ಕಿದೆ ಅಂದರೆ, ನಾನು ಈ ಜೀವಾಮೃತ ಬಳಸ್ತಾ ಇದ್ದೀನಿ. ಈ ಜೀವಾಮೃತ ಹೇಗೆ ಬಳಸೋದು ಅಂದರೆ, ತಾವು ಇದನ್ನು ನೀರಿನಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡಬೇಕು. ಈ ರೀತಿ ಸಿಂಪಡಣೆ ಮಾಡಿದ್ರೆ ತಮಗೆ ಉತ್ತಮವಾದ ಇಳುವರಿ ಸಿಗುತ್ತೆ. ಹಳ್ಳಿಗಳಲ್ಲಿರೋ ಮಕ್ಕಳಿಗೆ ಒಂದು ಪ್ರಶ್ನೆ ಇರ್ಬೋದು, ಏನಪ್ಪ ಇದು ಟೆರಾಸಿ ತೋಟ,
ನಾವ್ಯಾಕೆ ಈ ತರಾಸಿ ತೋಟ ಪ್ರಾರಂಭಿಸಬೇಕು, ನಮ್ಮಲ್ಲಿ ಜಮೀನಿದೆ, ನಾವು ಇಲ್ಲೇ ಬೆಳಿಬೋದಲ್ಲ ಅನಿಸ್ತಾ ಇರ್ಬೋದು. ಎಷ್ಟೋ ಜನಕ್ಕೆ ಜಮೀನು ಇರ್ಬೋದು, ಆದರೆ ಜಮೀನಿದ್ರೆ ನೀರಿರೋದಿಲ್ಲ, ನೀರಿನ ಕೊರತೆ ಇರುತ್ತೆ. ಆದ್ದರಿಂದ ಇದೊಂದು ಉತ್ತಮವಾದಂಥ ಅವಕಾಶ. ತಾವು ತಮ್ಮ ಮನೆ ಮೇಲೆ ಅಥವಾ ತಮ್ಮ ಮನೆ ಹಿತ್ತಲಿನಲ್ಲಿ ಇದನ್ನು ಪ್ರಾರಂಭಿಸ್ಬೋದು. ನಮ್ಮ ದೇಶದ ಬೆನ್ನೆಲುಬು ಯಾರು ಗೊತ್ತಾ? ರೈತ ಮಿತ್ರ ಯಾರು ಗೊತ್ತಾ? ಜೈ ಜವಾನ್ ಮಕ್ಕಳೇ, ಇವತ್ತಿನ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಖುಷಿ ತಂದಿದೆ ಅಂತ ಭಾವಿಸುತ್ತಾ, ತಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಈ ಕೆಳಕಂಡ ವಿಳಾಸಕ್ಕೆ ಸಂಪರ್ಕಿಸಬಹುದು. ಎಲ್ಲರಿಗೂ ನಮಸ್ಕಾರಗಳು. FRLHT ಸಂಸ್ಥೆಯಿಂದ ದಿ ಯೂನಿವರ್ಸಿಟಿ ಆಫ್ ಟ್ರಾನ್ಸ್ ಡಿಸಿಪ್ಲಿನರಿ ಹೆಲ್ತ್ ಸೈನ್ಸಸ್ ಅಂಡ್ ಟೆಕ್ನಾಲಜಿ ಶ್ರೀ ಸ್ಯಾಮ್ ಪಿಟ್ರೋಡಾ ಮತ್ತು ಪದ್ಮಶ್ರೀ ದರ್ಶನ್ ಶಂಕರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. TDU ಅನ್ನು ಕರ್ನಾಟಕ ರಾಜ್ಯ ಖಾಸಗಿ ವಿಶ್ವವಿದ್ಯಾಲಯ ಎಂದು 2013ರ 35ರ ಕಾಯ್ದೆಯ ಮೂಲಕ ಶಾಸನ ಮಾಡಲಾಗಿದೆ. TDU UGC ಮಾನ್ಯತೆ ಪಡೆದಿದೆ. ವಿಶ್ವವಿದ್ಯಾಲಯದಲ್ಲಿ ಟ್ರಾನ್ಸ್ ಡಿಸಿಪ್ಲಿನರಿ ಸಂಶೋಧನೆಗೆ ಪ್ರಾಮುಖ್ಯತೆ ನೀಡಲಾಗುವುದು. PhD, PG, ಡಿಪ್ಲೊಮಾ, ಸರ್ಟಿಫಿಕೇಟ್ ಪ್ರೋಗ್ರಾಂ ನೀಡಲಾಗುತ್ತದೆ. ಎಲ್ಲಾ ವಿಭಾಗಗಳಿಂದ MSc ಬೈ ರಿಸರ್ಚ್ ಪದವಿಯನ್ನು ನೀಡಲಾಗುವುದು. ವಿದ್ಯಾರ್ಥಿ ಕೇಂದ್ರೀಕೃತ ಸಂಶೋಧನಾ ಆಧಾರಿತ ಮಾಸ್ಟರ್ಸ್ ಪ್ರೋಗ್ರಾಂ ಆಗಿದ್ದು, ವಿದ್ಯಾರ್ಥಿಗಳ ಸ್ವಂತ ಆಸಕ್ತಿಯನ್ನು ಆಧಾರಿತವಾಗಿರುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಆಸಕ್ತಿಗೆ ಅನುಗುಣವಾಗಿ ಮಾಡಲಾಗಿರುತ್ತದೆ. ಕಲಿಕೆಯು ಪ್ರಾಯೋಗಿಕತೆಯಿಂದ ಕೂಡಿರುತ್ತದೆ. MSc ಇನ್ ಲೈಫ್ ಸೈನ್ಸಸ್ ಆಯುರ್ವೇದ ಬಯಾಲಜಿ ಪದವಿ ನೀಡಲಾಗಿದ್ದು, ಈ ಪದವಿಯ ವಿಶೇಷತೆವೇನೆಂದರೆ ಶಾಸ್ತ್ರಗಳು ಮತ್ತು ವಿಜ್ಞಾನದ ಅಂತರವನ್ನು ಕಡಿಮೆ ಮಾಡುವುದು ಮತ್ತು ವೈದ್ಯಕೀಯ ಜಗತ್ತಿಗೆ ಸಾಂಪ್ರದಾಯಿಕ ಪರಂಪರೆಯನ್ನು ಅರ್ಥ ಮಾಡಿಸುವುದು. ಆಣ್ವಿಕ ಜೀವಶಾಸ್ತ್ರ ಮತ್ತು ಬಯೋ ಇನ್ಫಾರ್ಮ್ಯಾಟಿಕ್ಸ್ ಸಂಬಂಧಿತ ಸಂಶೋಧನಾ ಚಟುವಟಿಕೆಗಳಿಗೂ ಕೂಡ ಪ್ರಾಮುಖ್ಯತೆಯನ್ನು ನೀಡಲಾಗುವುದು. ಈ ವಿಭಾಗದಲ್ಲಿ ಕ್ರಿಯಾತ್ಮಕ ಜೀನೋಮಿಕ್ಸ್ ಮತ್ತು ಬಯೋ ಇನ್ಫಾರ್ಮ್ಯಾಟಿಕ್ಸ್ ನಲ್ಲಿ ತರಬೇತಿ ಕಾರ್ಯಕ್ರಮಗಳನ್ನು ನೀಡಲಾಗುವುದು. ರಾಸುಗಳಲ್ಲಿ ಬರುವ ಕಾಯಿಲೆಗಳಿಗೆ ಆಯುರ್ವೇದ ಮತ್ತು ಗಿಡಮೂಲಿಕೆ ಔಷಧಿಗಳಿಂದ ಪರಿಣಾಮಕಾರಿ ಚಿಕಿತ್ಸೆ ಮಾಡಬಹುದಾದ ತರಬೇತಿ ಕಾರ್ಯಕ್ರಮಗಳನ್ನು ಆರಂಭಿಸಲಾಗಿದೆ. ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸಕ ಸಹಾಯಕ ತರಬೇತಿ, ಜನರಲ್ ಡ್ಯೂಟಿ ಸಹಾಯಕ ತರಬೇತಿ, ಫಾರ್ಮಸಿ ಸಹಾಯಕ ತರಬೇತಿಯನ್ನು ಗ್ರಾಮೀಣ ಪ್ರದೇಶದ ಯುವಕರಿಗಾಗಿ ಕೌಶಲ್ಯ ತರಬೇತಿ ಅಡಿಯಲ್ಲಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. ನಮ್ಮ TDUನಲ್ಲಿ ಪ್ರಯೋಗಾಲಯಗಳು, ಗ್ರಂಥಾಲಯ, ಬಾಲಕ ಮತ್ತು ಬಾಲಕಿಯರಿಗಾಗಿ ಹಾಸ್ಟೆಲ್, ಕ್ಯಾಂಟೀನ್ ಮತ್ತು ಸಾರಿಗೆ ಸೌಲಭ್ಯವನ್ನು ಒದಗಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ.